ಗುರು ನಮನ ಮಹೋತ್ಸವದಲ್ಲಿ ಸಂತೋಷದಿಂದ ನಾನು ಭಾಗಿಯಾಗಿದ್ದೇನೆ. ಇದು ನನ್ನ ಅದೃಷ್ಟ ಅಂತೇಳಿ ನಾನು ಭಾವಿಸ್ಕೊತೀನಿ. ಪರಮ ಪೂಜ್ಯ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ನಾನು ಹೇಳೋದು ಅಷ್ಟೊಂದು ಉಚಿತ ಅಲ್ಲ ಅಂಥೇಳಿ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಅವ್ರ ಬಗ್ಗೆ ಪ್ರತಿಯೊಂದು ಸಣ್ಣ ಮಗುವಿಗೂ ಸಹಿತ ಗೊತ್ತಿರ್ತಕ್ಕಂಥ ವಿಷಯದಲ್ಲಿ ಅದನ್ನು ಹೇಳೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ಭಾವನೆ ಅಂಥೇಳಿ ಸಂದರ್ಭದಲ್ಲಿ ಹೇಳಿ, ಇವರು ಒಬ್ಬ ಅತ್ಯಂತ ಪವಿತ್ರವಾದಂಥ ಒಬ್ಬ ಯೋಗಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸದಾ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರತಿನಿತ್ಯ ಬೆಳಗ್ಗಿನ ಜಾವದಲ್ಲಿ ಬಹಳ ಸಲ ನನ್ನ ತೋಟದಲ್ಲೇ ಬಂದು ಸುತ್ತಾಡ್ಕೊಂಡು ಹೋಗ್ತಿದ್ರು. ಅದಕ್ಕಾಗಿ ಇವತ್ತು ನನ್ನ ತೋಟದ ಬೆಲೆ ನಿಜವಾಗಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. 4,000 ರೂಪಾಯಿ ಜಮೀನ ಇವತ್ತು 1 ಕೋಟಿ ರೂಪಾಯಿ ಜಮೀನು ಆಗ್ತಕ್ಕಂಥದ್ದು ಆಶೀರ್ವಾದ ಸಿದ್ದೇಶ್ವರಜಿಯವರು ನನಗೆ ಮಾಡಿದ್ದಾರೆ ಅನ್ನತಕ್ಕಂಥ ಮಾತನ್ನು ಸಂತೋಷದಿಂದ ಈ ಮಾತನ್ನು ಹೇಳಿ, ನಮ್ಮ ಇಡೀ ಕುಟುಂಬವೇ ದಿನನಿತ್ಯ ನನ್ನ ಮಕ್ಕಳು ಸಹಿತ ಅವರನ್ನು ನೆನೆಸ್ಕೋತಾರೆ. ಅಜ್ಜ ಅವರು ಇಲ್ಲೇ ಹೈದಾಡ್ತಿದ್ರು, ಇಲ್ಲೇ ಹೈದು ಹೋಗಿದ್ರು ಅಂತಕ್ಕಂಥ ಮಾತನ್ನು ಬಹಳ ಸಲ ಹೇಳಿದ್ದು ಕೂಡ ನಾನು ಹೇಳಿದೆ. ಇವರು ಸಮಾಜದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗಳಲ್ಲಿ ಒಬ್ಬರು ಅಂಥೇಳಿ, ಪೂಜ್ಯರಲ್ಲಿ ಒಬ್ಬರು ಅಂಥೇಳಿ ನಾನು ಹೇಳ್ತೀನಿ. ಯಾಕಂತಂದರೆ ಬೇರೆ ಯಾರೇ ಆಗಿದ್ದರೆ ಇಲ್ಲಿ ಅವ್ರು ನೋಡಿ ನಿಮ್ಮೆಲ್ಲರಿಗೂ ಗೊತ್ತದ, ಇಲ್ಲಿ ಆ ಅಪ್ಪ ಅವ್ರದ್ದೊಂದು ಬಿಟ್ಟರೆ ಇಲ್ಲಿ ಯಾವುದೂ ಇರ್ಕೂಡದು, ನಂದು ಕೂಡ ಇಲ್ಲಿ ಏನೂ ಉಳಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದೆ. ಇದು ಯಾರೇ ಹೇಳಲಿಕ್ಕೆ ಈ ಜನ್ಮದಾಗ ಸಾಧ್ಯನಾ? ಎಲ್ಲಕ್ಕಿಂತಲೂ ಮೊದಲು ಇದು ನಂದು ಭಾಳ ಶೃಂಗಾರ ಮಾಡಿ ಗುಡಿ ಕಟ್ಟಿಸ್ರಿ ಅಂಥೇಳಿ ಭಾಳ ಜನ ಸ್ವಾಮೀಜಿಯವರು ಹೇಳ್ತಾರೆ. ಇವರೊಬ್ಬರು ವಿಶೇಷ ಒಬ್ಬ ಗುರುಗಳಾಗಿದ್ದರು ಈ ಸಮಾಜದಲ್ಲಿ ಬರೇ ಗುರುಗಳಾಗಿದ್ದರು ಅನ್ನತಕ್ಕಂಥದ್ದಲ್ಲ, ಗುರುಗಳು ಏನು ಹೇಳ್ಯಾರ ಅದನ್ನು ನಾವು ಎಲ್ಲರೂ ಕೂಡ ನೆನೆಸ್ಕೊಂಡು ಆ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥ ನನ್ನ ಮಾತವನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ.